ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ಪಂಚಾಂಗ ಏನು ಹೇಳುತ್ತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಏನು, ಪಂಚಾಂಗ ಏನು ಹೇಳುತ್ತೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು. ಪಂಚಮಿ ತಿಥಿ, ಆಶ್ಲೇಷ ನಕ್ಷತ್ರ. ಈ ದಿವಸ ಜ್ಯೇಷ್ಠ ಮಾಸದ ಪಂಚಮಿ. ಇದು ತುಂಬ ಒಳ್ಳೆಯ ಪಂಚಮಿ, ಶುಭ ಶ್ರೇಷ್ಠತೆಯನ್ನು ಸೂಚಿಸ್ತಕ್ಕಂಥದ್ದು. ನಕ್ಷತ್ರದ ಮಟ್ಟಿಗೆ ಆಶ್ಲೇಷ ಇರೋದರಿಂದ ಅದು ವರ್ಜ್ಯ. ಉತ್ತಮ ಕಾರ್ಯಗಳನ್ನು ಪಂಚಮಿ ದಿವಸ ಮಾಡಲಿಕ್ಕಾಗಲ್ಲ, ಕಾರಣ ನಕ್ಷತ್ರ ಪ್ರಭಾವ ವಿಶೇಷವಾಗಿದೆ. ಈ ಕಾರಣದಿಂದಾಗಿ ಆಶ್ಲೇಷ ನಕ್ಷತ್ರದಲ್ಲಿ ನೋಡಿ, ತಿಥಿ ಚೆನ್ನಾಗಿದೆ, ವಾರ ಚೆನ್ನಾಗಿದೆ, ಆದರೂ ಶುಭ ಕಾರ್ಯಗಳನ್ನು ಮಾಡಲ್ಲ. ಕಾರಣ ಯಾಕೆಂದರೆ ಆಶ್ಲೇಷ ನಕ್ಷತ್ರ ತಡೆ ಹಿಡಿದುಬಿಟ್ಟಿದೆ. ಆಶ್ಲೇಷ ನಕ್ಷತ್ರದಲ್ಲೂ ಶುಭ ಕಾರ್ಯ ಮಾಡಬಾರ್ದು ಅಂತಲ್ಲ, ಶುಭ ಕಾರ್ಯಗಳನ್ನ ಯಾವ ಶುಭ ಕಾರ್ಯ? ಭಗವಂತನ ಆರಾಧನೆಗಿಂತ ಶುಭ ಕಾರ್ಯ ಇನ್ನೇನಿದೆ? ಭಗವಂತನನ್ನು ಆರಾಧಿಸಲಿಕ್ಕೆ ಒಂದು ಪ್ರಶಸ್ತ ಕಾಲ ಉಂಟಾಗಿದೆ. ಅದರಲ್ಲೂ ಆಶ್ಲೇಷ ನಕ್ಷತ್ರದಲ್ಲಿ ನಾಗಾರಾಧನೆ, ನಾಗನಿಗೆ ದೇವತೆಯಾಗಿರತಕ್ಕಂಥ ವಿಷ್ಣುವಿನ ಸ್ಮರಣೆ, ನಾಗನನ್ನು ಆಭರಣವಾಗಿ ತೊಟ್ಟಂಥ ಶಿವನ ಸ್ಮರಣೆ, ಹೀಗೆಲ್ಲ ನಾವು ಆರಾಧನೆಯನ್ನು ಮಾಡಬಹುದು. ಈ ದಿವಸ ಭಗವದ್ ಆರಾಧನೆಗೆ ಖಂಡಿತ ಯಾವುದೇ ದೋಷ ತೊಡಕು ಇಲ್ಲ. ಅವನನ್ನು ಪ್ರತಿಕ್ಷಣ ಸ್ಮರಣೆ ಮಾಡಬೇಕು. ಹೇಗೆ ಸ್ಮರಣೆ ಅಂತಂದರೆ, ನಾರದ ಪಾಂಚರಾತ್ರ ಅಂತ ಒಂದು ಅದರಲ್ಲಿ ವಿವರಿಸ್ತಾರೆ. ಮನೋಗತಿರವಿಚ್ಛಿನ್ನ ಹರೋ ಪ್ರೇಮ ಪರಿಪ್ಲುತ ಅಂತ. ಮನೋಗತಿರವಿಚ್ಛಿನ್ನ, ಮನಸ್ಸಿನ ಗತಿ ಅವಿಚ್ಛಿನ್ನವಾಗಿ ಹರಿಬೇಕು. ಆ ಹರಿವು ಎಂಥ ಹರಿವುದು ಅಂದರೆ ಪ್ರೇಮ ಪರಿಪ್ಲುತ, ಪ್ರೇಮದಿಂದ ಕೂಡಿರತಕ್ಕಂಥ ನೀರಿನ ಹರಿವು, ಅದು ಅವಿಚ್ಛಿನ್ನವಾಗಿ ಹರಿಯಬೇಕು. ಅದಕ್ಕೆ ಯಾವುದೇ ಸ್ವಾರ್ಥದ ನಂಟಿರಬಾರ್ದು. ಅಭಿಸಂಧಿರ್ ವಿನಿರ್ಮುಕ್ತ, ಯಾವುದೇ ಸ್ವಾರ್ಥ ಸೇರದೆ ಆ ಪ್ರೇಮ ಪೂರಿತವಾಗಿರತಕ್ಕಂಥ ಹರಿವು ಅವಿಚ್ಛಿನ್ನವಾಗಿ ಹರಿತಾ ಇದ್ದರೆ ಅದು ಭಕ್ತಿರ್ ವಿಷ್ಣುರ್ ವಶಂಕರಿ ಅಂತ ಹೇಳುತ್ತೆ. ವಿಷ್ಣುವನ್ನು ಕೂಡ ವಶ ಮಾಡ್ಕೊಂಡು ಬಿಡ್ತಾನಂಥ ಭಕ್ತಿ, ಅಂಥ ಭಕ್ತ ಅಂತ ಹೇಳುತ್ತೆ. ಹೀಗಾಗಿ ಮನಸ್ಸು ಪ್ರೇಮ ರಸವಾಗಬೇಕು, ಭಕ್ತಿ ಪ್ರೇಮ ರಸವಾಗಬೇಕು. ಆ ರಸ ಭಗವಂತನ ಕಡೆಗೆ ಅವಿಚ್ಛಿನ್ನವಾಗಿ ಹರಿಬೇಕು. ಆ ಹರಿವಿನಲ್ಲಿ ಯಾವುದೇ ಕೊಳಕು ಸೇರಬಾರ್ದು, ಸ್ವಾರ್ಥ ಸೇರಬಾರ್ದು, ಏನೂ ಇರಬಾರ್ದು. ಅದು ಭಕ್ತಿ ಅಷ್ಟೇ. ಅಲ್ಲೇನಿದೆಯಪ್ಪ, ಭಕ್ತಿ ರಸಧಾರೆ ಹರಿತಾ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ ರೀತಿಯ ಭಕ್ತಿಯನ್ನು ಸಮರ್ಪಣೆ, ಆ ನದಿ ಅಂತ, ಅದು ಸಾಗರ ವಿಷ್ಣು ಅಂತಕ್ಕಂಥ ಸಾಗರಕ್ಕೆ ಸೇರ್ತಾ ಇರೋ ಆ ಪ್ರೇಮ ರಸ, ಹಾಗದು ನಿಸ್ವಾರ್ಥವಾಗಿದ್ದರೆ ಅಂಥ ಭಕ್ತನಿಗೆ, ಅಂಥ ಭಕ್ತಿಗೆ ವಿಷ್ಣುರು ವಶಂಕರಿ, ವಿಷ್ಣುವು ಕೂಡ ವಶನಾಗಿ ಬಿಡ್ತಾನೆ ಅಂತ ಹೀಗೆ ಹೇಳುತ್ತೆ. ಹೀಗಾಗಿ ಈ ದಿವಸ ಅಂಥ ಶುಭ ಕಾಲದಲ್ಲಿ ಭಗವದ್ ವಿಷ್ಣುವಿನ ಆರಾಧನೆಗೆ ಅಥವಾ ಅಮ್ಮನವರ ಪ್ರಾರ್ಥನೆಗೆ, ಶುಕ್ರವಾರ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ, ಆಶ್ಲೇಷ ನಕ್ಷತ್ರ ಅಂತ ಹೇಳಿದೆ, ನಾಗನ ಪ್ರಾರ್ಥನೆ ಯಾವುದಾದ್ರೂ ಸರಿ, ಅದು ಪ್ರೇಮ ಪರಿಪ್ಲುತ ಅಂತ ಹೇಳುತ್ತಲ್ಲ. ಹಾಗಾಗಿ ಪ್ರೇಮ ರಸಪಾಕ ಹರಿಬೇಕು ಭಗವಂತನ ಕಡೆಗೆ. ಆ ರೀತಿ ಮನಸ್ಸು ಹರಿಯಲಿ, ಭಗವತ್ ಕೃಪೆ ಉಂಟಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವಿಷ್ಣು ಭಗವಂತನ ಕೃಪೆಗೆ ಶ್ರದ್ಧೆ ಭಕ್ತಿ ಇರಬೇಕು ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಶಿಲ್ಪಾ ಕೃಷ್ಣಗಿರಿಯಿಂದ. ಇವರು ಹುಟ್ಟಿದ ದಿನಾಂಕ 23/2/1998, ಹುಟ್ಟಿದ ಸಮಯ 6 AM. ಇವರ ಪ್ರಶ್ನೆ ಉದ್ಯೋಗ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ಶಿಲ್ಪಾ ಅವರ ಪ್ರಶ್ನೆ ಉದ್ಯೋಗ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನಾಧಿಪತಿ ಶನೈಶ್ಚರ ತೃತೀಯದಲ್ಲಿದ್ದಾನೆ, ಅದು ತೊಂದರೆ ಇಲ್ಲ.
ಮತ್ತು ನೀವು ಕೇಳಿದ್ದೀರಿ ಆರೋಗ್ಯ ಮೊದಲಿಗೆ. ಈಗ ದಶಾಭುಕ್ತಿಯನ್ನು ನೋಡೋಣ. ಪ್ರಸ್ತುತ ನಿಮಗೆ ಕುಜ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನಿಶ್ಚರನ ಒಂದು ಕಾಲವೇ ನಡೀತಾ ಇದೆ. ಏನು ಅಂತಹ ಪ್ರಮಾದ ಏನು ಕಾಣ್ತಾ ಇಲ್ಲ, ಹೀಗಾಗಿ ಆತಂಕ ಬೇಡ. ಆದರೆ ಮುಂದೆ ಇದೇ ಜುಲೈ ನಂತರದಲ್ಲಿ ಷಷ್ಠಾಧಿಪತಿ ಕಾಲ ಶುರುವಾಗುತ್ತೆ. ಆಗ ನಿಮಗೆ ಅದರ ಪ್ರಭಾವ ಈಗಲೂ ತೋರಿಸ್ತಾ ಇರಬಹುದು. ಒಂದು 3 ತಿಂಗಳು 4 ತಿಂಗಳು ಆಚೆ ಈಚೆ ಸಾಧ್ಯತೆ ಇರುತ್ತೆ. ಹೀಗಾಗಿ ತಾವು ಬುಧ ಕವಚ ಹೇಳ್ಕೊಳ್ಳಿ, ಧನ್ವಂತರಿ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಧನ್ವಂತರಿ ಮಂತ್ರವನ್ನು ಕೇಳಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು, ಅದನ್ನು ಮಾಡಿ ಆರೋಗ್ಯ ವರ್ಧನೆ ಆಗುತ್ತೆ. ಇನ್ನು ಉದ್ಯೋಗದ ಬಗ್ಗೆ ಕೇಳಿದ್ದೀರಿ. ಉದ್ಯೋಗದ ಅಧಿಪತಿ ನಿಮಗೆ ವ್ಯಯದಲ್ಲಿದ್ದಾನೆ. ಹೀಗಾಗಿ ನೋಡಿ, ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತಾವು ಸ್ವಲ್ಪ ತುಪ್ಪ ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ಪರಿಮಳ ಭರಿತವಾದ ಸ್ವಲ್ಪ ಮಲ್ಲಿಗೆನೋ ಸಂಪಿಗೆ ಹೂವು ಕೊಡಿ. ಮಹಾಲಕ್ಷ್ಮಿ ಸನ್ನಿಧಾನ ಕೊಟ್ಟರೆ ತುಂಬ ಒಳ್ಳೆಯದು. ಇದನ್ನು ನೀವು 16 ಶುಕ್ರವಾರ ತಪ್ಪದೆ ನಿರಂತರವಾಗಿ, ಅದು ಹೇಗಪ್ಪ ಅಂದರೆ ಕತ್ತರಿಸಬಾರ್ದು, ನಾನು ಈಗಷ್ಟೇ ಹೇಳಿದ್ನಲ್ಲ, ಅವಿಚ್ಛಿನ್ನವಾಗಿ ಹಾಗೆ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಪ್ರಥಮ್ ಹುಣಸಗಿ. ಇವರು ಹುಟ್ಟಿದ ದಿನಾಂಕ 26/11/2021. ಇವರು ಹುಟ್ಟಿದ ಸಮಯ 6:31 PM. ಇವರ ಪ್ರಶ್ನೆ ಶಿಕ್ಷಣ ಮತ್ತು ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತಿದ್ದಾರೆ. ಪ್ರಥಮ ಅವರ ಪ್ರಶ್ನೆ ಅದು ಶಿಕ್ಷಣ ಮತ್ತು ಹೇಗಿದೆ ಮಗು ಸ್ಥಿತಿ ನೋಡೋಣ. ನೋಡಿ, ಇದು ಜಾತಕವನ್ನು ಪರಿಶೀಲಿಸಿದ್ರೆ ಇದು ವೃಷಭ ಲಗ್ನ. ಲಗ್ನದಲ್ಲಿ ರಾಹು ಇದ್ದಾನೆ, ಚಂದ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಗುರು ತುಂಬ ಚೆನ್ನಾಗಿದ್ದಾನೆ, ಇದೆಲ್ಲ ಒಳ್ಳೆಯದು. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ಕೇತು ದಶೆಯಲ್ಲಿ ಮಗುವಿಗೆ ನಡೀತಾ ಇರತಕ್ಕಂಥದ್ದು. ಈಗ ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಲಗ್ನದಲ್ಲಿ ರಾಹು ಅಲ್ಲೂ ಒಳ್ಳೆಯ ಸ್ಥಾನ ಅಂತ ಹೇಳಿದೆ ಶಾಸ್ತ್ರಗಳಲ್ಲಿ, ಆತಂಕ ಬೇಡ. ಆದರೆ ಲಗ್ನದಲ್ಲಿ ರಾಹು ಇದ್ದಾಗ ಸ್ವಲ್ಪ ಕಣ್ಣು, ತಲೆ ಭಾಗ, ಈ ಭಾಗ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ. ಹೀಗಾಗಿ ಒಂದು ರಾಹು ಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ, ಅದರಿಂದ ತುಂಬ ಮಗುವಿಗೆ ಬಲ ಬರುತ್ತೆ. ಉಳಿದ ಹಾಗೆ ಚಂದ್ರ ಚೆನ್ನಾಗಿದ್ದಾನೆ ಮತ್ತು ಬುಧ ದೃಷ್ಟಿ ದ್ವಿತೀಯಕ್ಕಿದ್ದರೆ ವಿದ್ಯೆಯಲ್ಲೆಲ್ಲ ಒಂದು ಒಳ್ಳೆಯ ಗ್ರಹಣ ಶಕ್ತಿ ಮತ್ತು ಮಾತಿನ ಶಕ್ತಿ, ಕೌಶಲ್ಯ, ಶಿಕ್ಷಣ ಕೌಶಲ್ಯ ಅದು ಚೆನ್ನಾಗಿ ಬರುತ್ತೆ. ಚೆನ್ನಾಗಿದೆ, ಒಳ್ಳೆಯ ಶಿಕ್ಷಣ ಕೊಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬಳ್ಳಾರಿಯಿಂದ ರೇಖಾ. ಇವರು ಹುಟ್ಟಿದ ದಿನಾಂಕ 17/1/2001. ಹುಟ್ಟಿದ ಸಮಯ 11 AM. ಇವರ ಪ್ರಶ್ನೆ ಸರ್ಕಾರ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ. ರೇಖಾ ಅವರ ಪ್ರಶ್ನೆ ಅದು ಸರ್ಕಾರಿ ನೌಕರಿ ಬಗ್ಗೆ ಇದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಶನಿಯುಕ್ತನಾಗಿ ತೃತೀಯದಲ್ಲಿ ಶುಕ್ರ ಕ್ಷೇತ್ರದಲ್ಲಿ ಬಲ ಸ್ವಲ್ಪ ಕಡಿಮೆ ಇದೆ ಇವರೇ. ಹೀಗಾಗಿ ಬಲವಿಲ್ಲದಾಗ ಫಲ ಹೇಗೆ ಕಷ್ಟವಾಗುತ್ತೆ. ರವಿ ಕೂಡ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಬಲಹೀನ. ಪ್ರಸ್ತುತ ಟೈಮ್ ನೋಡಿಕೊಂಡ್ರೆ ಈಗ ಗುರುದಶೆಯಲ್ಲಿ ತಮಗೀಗ ರಾಹು ಭುಕ್ತಿ ಬೇರೆ ನಡೀತಾ ಇದೆ. ಈಗ ನಿಮಗೆ ಮಾಮೂಲಿ ಬೇರೆ ಕೆಲಸಗಳು ಪ್ರಯತ್ನ ಮಾಡಬಹುದು, ಸರ್ಕಾರಿ ನೌಕರಿಗೆ ಸ್ವಲ್ಪ ಕಷ್ಟ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಗಣಪತಿ ಪ್ರಾರ್ಥನೆ ಮಾಡಿ. ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಗಣಪತಿಗೆ ತುಂಬ ಇಷ್ಟ ಇಕ್ಷುರಸದಿಂದ ಅಭಿಷೇಕ, ಕಬ್ಬಿನ ಹಾಲು, ಅದರಿಂದ ಅಭಿಷೇಕ ಮಾಡಿಸಿ ಆ ತೀರ್ಥ ಸೇವನೆ ಮಾಡಿ. ಹೀಗೆ ಒಂದು 6 ತಿಂಗಳು ನಿರಂತರವೂ ಮಾಡಿ. ನಿಮ್ಮ ಶ್ರದ್ಧೆ ಅದು ಹೇಳಿದ್ನಲ್ಲ, ಪ್ರೇಮ ಪರಿಪ್ಲುತ ಅಂತ, ಆ ರೀತಿಯಲ್ಲಿದ್ದರೆ ಅದು ಗಣಪತಿ ಕೃಪೆ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ತೀರ್ಥ ಪ್ರಸಾದ್. ಇವರು ಸ್ಥಳ ಬೇಡ ಅಂತ ಹೇಳ್ತಾ ಇದ್ದಾರೆ. ಇವರು ಹುಟ್ಟಿದ ದಿನಾಂಕ 17/5/2001. ಹುಟ್ಟಿದ ಸಮಯ 11 PM. ಇವರ ಪ್ರಶ್ನೆ BSc ಮತ್ತು MBA ಮುಗಿದಿದೆ, ಯಾವ ಉದ್ಯೋಗ ಮಾಡ್ಬೋದು, ಸರ್ಕಾರಿ ಕೆಲಸ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ತೀರ್ಥ ಪ್ರಸಾದ್ ಅವರ ಪ್ರಶ್ನೆ MBA ಮಾಡಿದರೆ ಮುಂದೆ ಏನು ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕ ಪರಿಶೀಲಿಸಿದ್ರೆ ಇದು ಮಕರ ಲಗ್ನವಾಗಿದೆ. ಲಗ್ನದಿಂದ ನೋಡಿ, ಕರ್ಮಾಧಿಪತಿ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ, ಉಚ್ಚ ಸ್ಥಾನದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ ಯಾವ ಕಾಲ ನಡೀತಾ ಇದೆ ಅಂದರೆ ಈಗ ಬುಧ ದಶೆಯಲ್ಲಿ ಬುಧನ ಭುಕ್ತಿ ನಡೀತಾ ಇದೆ. ಬುಧ ನಿಮಗೆ ಪಂಚಮದಲ್ಲಿರ್ತಕ್ಕಂಥದ್ದು ಷಷ್ಠಾಧಿಪತಿ, ಆದರೆ ಭಾಗ್ಯಸ್ಥಾನ ಅವನಿಗೆ ಪ್ರಧಾನ. ಮೌಢ್ಯತೆಯನ್ನು ಗಮನಿಸ್ಕೊಂಡ್ರೆ ಮೌಢ್ಯನಾಗೂ ಇಲ್ಲ. ಹೀಗಾಗಿ ಚೆನ್ನಾಗಿದೆ. ನೀವು MBA ಏನು ಮಾಡಿದ್ದೀರೋ ಅದರದ್ದೇ ಮುಂದುವರಿಕೆ ಭಾಗ ಚೆನ್ನಾಗಿದೆ. ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದೇ ಬಿಸ್ನೆಸ್ಸಿಗೆ ಸಂಬಂಧಿಸಿರ್ತಕ್ಕಂಥದ್ರಲ್ಲಿ ಮುಂದುವರೆದರೆ ತುಂಬ ಚೆನ್ನಾಗಿದೆ. ಪ್ರಯತ್ನ ಪಡಿ, ಆ ಪ್ರಯತ್ನಕ್ಕೆ ಒಳ್ಳೆಯ ಫಲ ಸಿಗುತ್ತೆ. ಆ ಬುಧ ಲಾಭವನ್ನು ವೀಕ್ಷಿಸ್ತಾನೆ, ಇದೆಲ್ಲ ಒಳ್ಳೆಯದು.
ಹೀಗಾಗಿ ಚೆನ್ನಾಗಿದೆ, ನಿಮಗೆ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಶಿವಶಂಕರ್ ಡಿ, ತಾವರೆಕೆರೆ, ಹುಬ್ಬಳ್ಳಿಯಿಂದ. ಇವರು ಹುಟ್ಟಿದ ದಿನಾಂಕ 23/11/1993, ಹುಟ್ಟಿದ ಸಮಯ 8 PM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ಶಿವಶಂಕರ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವಾ? ಜಾತಕ ನೋಡೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಶತ್ರು ಕ್ಷೇತ್ರದಲ್ಲಿದ್ದಾನೆ. ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದಲ್ಲೂ ಒಂದು ಮಾತಿದೆ. ಗ್ರಹಗಳಿಗೆ ಬಲಿಷ್ಠ ಸ್ಥಾನ ಯಾವುದು ಅಂದರೆ ಉಚ್ಚ ಸ್ಥಾನ, ಅದು ಬಿಟ್ಟರೆ ತ್ರಿಕೋಣ ಸ್ಥಾನ, ಅದು ಬಿಟ್ಟರೆ ಸ್ವಕ್ಷೇತ್ರ, ಅದು ಬಿಟ್ಟರೆ ಮಿತ್ರಕ್ಷೇತ್ರ, ಅಲ್ಲಿ ಮುಗಿಯುತ್ತೆ. ಆಮೇಲೆಲ್ಲ ದುಸ್ಥಾನಗಳು ಶುರುವಾಗುತ್ತೆ. ಹೀಗಾಗಿ ಇದು ಶತ್ರುಕ್ಷೇತ್ರ. ಹೀಗಾಗಿ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಪ್ರಸ್ತುತ ಬುಧದಶೆಯಲ್ಲಿ ಈಗ ನಡೀತಾ ಇರತಕ್ಕಂತಹ ಶನೈಶ್ಚರನ ಒಂದು ಭಕ್ತಿ ಕಾಲ ನಡೀತಾ ಇದೆ. ನೋಡಿ, ನಿಮಗೆ ಮುಂದಿನ ಆಗಸ್ಟ್ ನಂತರದಲ್ಲಿ ಶುಕ್ರನ ಕಾಲ ಪ್ರಾರಂಭವಾಗುತ್ತೆ. 2027 ಆಗಸ್ಟ್ ನಂತರದಲ್ಲಿ ಶುಕ್ರನ ಕಾಲ. ಆಗ ಗ್ರಹಗಳ ಕಾಲ ಬಲಿಷ್ಠ. ಶುಕ್ರ ಚೆನ್ನಾಗಿದ್ದಾನೆ. ಹಾಗೆ ಚೆನ್ನಾಗಿದ್ದ ಗ್ರಹದ ಸಮಯ ಬಂದಾಗ ನಮಗೆ ಫಲ ಬರುತ್ತೆ. ಹೀಗಾಗಿ ಅಲ್ಲಿವರೆಗೆ ತಾಳ್ಮೆಯಿಂದ ಇರಿ. ಗುರುಗ್ರಹ ಶಾಂತಿಯನ್ನು ಮಾಡಿಸಿ, ಆನಂತರದಲ್ಲಿ ಅನುಕೂಲ ಉಂಟಾಗುತ್ತೆ ತಮಗೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ. ಕರ್ಕಟಕ ರಾಶಿಯಲ್ಲಿ ಚಂದ್ರ ಗುರು ಶುಕ್ರ ಜೊತೆಗೆ ಮಾಂದಿ ಉದಯಾಗಿದೆ ಅಲ್ಲಿ ಈ ದಿವಸ. ಇನ್ನು ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ, ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಶನಿಶ್ಚರ ಇರತಕ್ಕಂಥದ್ದು ಮೀನರಾಶಿಯಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನಿಮಗೆ ಸೌಖ್ಯವೂ ಇದೆ, ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇರುತ್ತದೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಕೃಷಿಕರಿಗೆ ಅನುಕೂಲ ಚೆನ್ನಾಗಿದೆ. ಈ ದಿವಸ ಮುಖ್ಯವಾಗಿ ಸ್ನೇಹಿತರು, ಬಂಧುಗಳ ವಿಶ್ವಾಸ ಚೆನ್ನಾಗಿರುತ್ತದೆ. ಪ್ರಯಾಣದಲ್ಲಿ ಸಣ್ಣ ಒಂದು ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ವಾತಾವರಣ ಚೆನ್ನಾಗಿರುತ್ತದೆ. ಈ ದಿವಸ ಸಹೋದರರು, ಸೇವಕರು, ಸಹಾಯ ಇಂಥವರಿಂದ ಏನಾದರೂ ಸಹಾಯ ನಿರೀಕ್ಷೆ ಮಾಡಿದ್ರೆ ಯಾರಿಂದಲಾದರೂ ಅನುಕೂಲ ಆಗುತ್ತೆ. ವೃತ್ತಿಯಲ್ಲೂ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಪ್ರಾರ್ಥನೆಗೆ ಈ ದಿವಸ ನೀವು ಅಮ್ಮನವರು ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸ ಕುಟುಂಬ ಸೌಖ್ಯ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ CA ಇತ್ಯಾದಿ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮಗೆ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿಶೇಷವಾದ ಸಹಕಾರ, ಅನುಕೂಲ. ಯಾವುದಾದ್ರೂ ಒಂದು ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳ ಪರಿಹಾರ, ಹೀಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಮಾತಿನ ಕೌಶಲ್ಯ ಚೆನ್ನಾಗಿದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಹಿರಿಯರ ಸಹಾಯ ಸಹಕಾರಗಳು ಚೆನ್ನಾಗಿದೆ. ಈ ದಿವಸ ನಿಮಗೆ ಒರಟು ಮಾತಿನಿಂದ ಸ್ವಲ್ಪ ತೊಂದರೆ ಒಳಗಾಗ್ತೀರ. ಹೀಗಾಗಿ ಮಾತಿನ ಕಡೆಗೆ ಸ್ವಲ್ಪ ನಿಗಾ ಬೇಕು. ಉಳಿದ ಹಾಗೆ ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ನೇಹಿತರು, ಬಂಧುಗಳ ಸಹಾಯ ಇತ್ಯಾದಿ ಅನುಕೂಲಕರವಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಅನುಕೂಲಗಳು, ಸಹಾಯ ಸಹಕಾರಗಳು ಸಿಗ್ತಕ್ಕಂಥದ್ದು ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಚೆನ್ನಾಗಿದೆ. ಈ ದಿವಸ ಬಂಧುಗಳ, ಸ್ನೇಹಿತರ, ಮಿತ್ರರ ಸಹಾಯಗಳು ಸಿಗ್ತಕ್ಕಂಥದ್ದು ಅನಿರೀಕ್ಷಿತವಾಗಿ, ನಿರೀಕ್ಷೆಯೇ ಮಾಡದೆ ಸಹಾಯ ಸಿಕ್ಕರೆ ಅದು ವರ, ಆ ರೀತಿಯಲ್ಲಿ ಇರ್ತದೆ. ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ, ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ತೊಡಕುಗಳು, ಹಿನ್ನಡೆ ಬರುವ ಸಾಧ್ಯತೆ ಸೂಚಿಸ್ತಾ ಇದೆ. ಪರಿಶ್ರಮ ಜಾಸ್ತಿ. ಯಾವುದೊಂದು ಕೆಲಸ ಸುಲಭವಾಗಿ ಆಗಲ್ಲ ಈ ದಿವಸ. ಮತ್ತು ಈ ದಿವಸ ಸ್ಟೇಷನರಿ ಇತ್ಯಾದಿ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಲಾಭ ಅಥವಾ ಯಾವುದೋ ಸಹಾಯ, ಈ ಥರದ ಅನುಕೂಲ ಇದೆ. ಇನ್ನು ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಕೆಲಸಗಳಲ್ಲೂ ಶ್ರದ್ಧೆ, ಇದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಲಾಭದಾಯಕದ ದಿನವಾಗಿದೆ. ವ್ಯಾಪಾರದಿಂದಲೂ ಲಾಭ ಬರತಕ್ಕಂಥದ್ದು, ವಿದೇಶದಿಂದಲೂ ವ್ಯಾಪಾರ ಅಥವಾ ಇನ್ಯಾವುದೋ ಒಂದು ಹೊಸ ಸಂಪರ್ಕ ಏರ್ಪಾಡಾಗೋದು, ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಸಾಮರಸ್ಯ, ತೊಂದರೆ ಇಲ್ಲ. ಈ ದಿವಸ ನಿಮಗೆ ಸ್ನೇಹಿತರು, ಬಂಧುಗಳ ಸಹಾಯ, ಮನಸ್ಸಿಗೆ ಹಿತವಾದ ವಾತಾವರಣ, ಹೀಗೆ ಅನೇಕ ಬಗೆಗಳಲ್ಲಿ ಅನುಕೂಲ ಇದೆ. ಇಷ್ಟ ದೇವತಾರಾಧನೆ ಮಾಡಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನುಳಿದ 6 ರಾಶಿಗಳ ಕಡೆ ಗಮನ ಹರಿಸೋಣ. ಆದ್ರೀಗ ಮತ್ತೊಂದು ವಿರಾಮದ ಸಮಯ.
ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಇನ್ನು ತುಲಾರಾಶಿಯವರಿಗೆ ವೃತ್ತಿಯಲ್ಲಿ 70% ತುಂಬ ಚೆನ್ನಾಗಿದೆ. ಇನ್ನು ಸ್ವಲ್ಪ ಭಾಗ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರ ವಹಿಸಿ. ಉಳಿದ ಹಾಗೆ ನಿಮಗೆ ಸಂಗಾತಿಯ ಸಹಾಯ ಸಹಕಾರಗಳು ಚೆನ್ನಾಗಿದೆ, ಬಂಧು ಮಿತ್ರರ ಸಹಾಯ ಚೆನ್ನಾಗಿದೆ. ನಿಮಗೆ ಹೆಚ್ಚಿನ ತೊಡಕು ಅಂತಹ ಪ್ರಮಾಣದಲ್ಲಿಲ್ಲ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಈ ದಿವಸ ಹಣಕಾಸಿನ ಅನುಕೂಲ ಚೆನ್ನಾಗಿರ್ತದೆ, ಸಹಾಯ ಸಿಗುತ್ತೆ, ಕುಟುಂಬ ಸಹಾಯ ಚೆನ್ನಾಗಿದೆ, ಸಂಗಾತಿಯಲ್ಲೂ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ, ಮನಸ್ತಾಪದ ಒಂದು ಲಕ್ಷಣ ಇದೆ. ಅದು ಸಣ್ಣ ಪ್ರಮಾಣದಲ್ಲಿ ಆತಂಕ ಬೇಡ. ದೈವಾನುಕೂಲ, ಕ್ಷೇತ್ರ ದರ್ಶನ ಇಂಥ ಒಂದು ಸಾಧ್ಯತೆಯೂ ಇದೆ ಈ ದಿವಸ. ಈಶ್ವರನ ಆರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಸಹಾಯಗಳು ಸಿಗ್ತಕ್ಕಂಥದ್ದು, ಬದಲಾವಣೆಗೆ ಅವಕಾಶಗಳು ಉಂಟಾಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಾಯ ಚೆನ್ನಾಗಿದೆ. ಈ ದಿವಸ ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ದಿವಸ ಒಂದು ಸಣ್ಣ ಮನಸ್ತಾಪ ಬರುವ ಸಾಧ್ಯತೆ ಇದೆ. ಹೀಗಾಗಿ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರ ಸಮರ್ಪಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಚೆನ್ನಾಗಿದೆ, ಒಂದು ಸಣ್ಣ ತೊಡಕು ಬರಬಹುದು. ಸಂಗಾತಿಯಲ್ಲೂ ಅಷ್ಟೇ ಒಂದು ಸಣ್ಣ ಮನಸ್ತಾಪ, ಏನು ಪ್ರಮಾದ ಏನೂ ಇಲ್ಲ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭದ ಗಳಿಕೆಗೆ ಅವಕಾಶ ಇದೆ. ವಿದೇಶ ಸಂಪರ್ಕ, ವಿದೇಶ ಪ್ರಯಾಣಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ನೇಹಿತರು ಬಂಧುಗಳ ಸಹಾಯ ತುಂಬ ಚೆನ್ನಾಗಿರುತ್ತದೆ. ಈ ದಿವಸ ಮನಸ್ಸಿಗೆ ಒಂದು ಮುದವಾಗಿ ಹಿತವಾಗಿರುತ್ತೆ. ಶಿವಶಕ್ತಿಯರ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು ಈ ದಿವಸ. ಇನ್ನು ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ. ಈ ದಿವಸ ನಿಮಗೆ ಸಹೋದರಲ್ಲಿ ಪ್ರೀತಿ ವಿಶ್ವಾಸ, ಯಾವುದೇ ಗಲಾಟೆ ಘರ್ಷಣೆಗಳಿಲ್ಲ. ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರು. ಮತ್ತು ಮುಖ್ಯವಾಗಿ ದೂರ ಪ್ರಯಾಣ, ವಿದೇಶ ಪ್ರಯಾಣವು ಮತ್ತೊಂದು ದೂರ ಪ್ರಯಾಣ ಇದ್ದರೂ ಸ್ವಲ್ಪ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದಿವಸ ಕೃಷ್ಣ ಸನ್ನಿಧಾನಕ್ಕೆ ಕ್ಷೀರ ಹಾಲಿನ ಸಮರ್ಪಣೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಸ್ನೇಹಿತರಿಂದ ಸಹಾಯ ತುಂಬ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿರುತ್ತದೆ. ಸಂಗಾತಿ ವಿಚಾರದಲ್ಲಿ ಆತ್ಮೀಯತೆ ಪ್ರೀತಿ ವಿಶ್ವಾಸ ಚೆನ್ನಾಗಿದೆ. ಈ ದಿವಸ ನಿಮಗೆ ನೋಡಿ ಸ್ವಲ್ಪ ಮಟ್ಟಿಗೆ ಬುದ್ಧಿ ಬಲ ತುಂಬ ಚೆನ್ನಾಗಿದೆ, ಆದರೆ ಒಂದು ಸಣ್ಣ ಎಡವಟ್ಟು ಮಾಡ್ಕೊಳ್ತೀರ. ತುಂಬ ಜಾಣರು ಕೂಡ ಒಂದು ಸಣ್ಣದಲ್ಲಿ ತೊಡಕಾಗುವ ಸಾಧ್ಯತೆ ಇದೆ. ಶ್ಯೂರಿಟಿ ವಿಚಾರಗಳು ಸ್ವಲ್ಪ ಹುಷಾರಾಗಿದೆ. ಉಳಿದ ಹಾಗೆ ವೃತ್ತಿ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ದಿವಸ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.